ರಾಜ್ಯ ಕಾಂಗ್ರೆಸ್ ಸರ್ಕಾರ 1000 ದಿನ ಪೂರೈಸಿರುವ ಹಿನ್ನೆಲೆ ಹಾವೇರಿಯಲ್ಲಿ ನಡೆಯಲಿರೋ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ, ಅಧಿಕಾರ ಹಂಚಿಕೆ, ವಾಲ್ಮೀಕಿ ಮುಡಾ ಅಬಕಾರಿ ಹಗರಣ ಹೀಗೆ ಹಲವು ಸಮಸ್ಯೆಗಳ ನಡುವೆ 1000 ದಿನ ಪೂರ್ಣವಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ 1000 ದಿನ ಪೂರೈಸಿರುವ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ನಡೆಯಲಿರುವ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ, ಅಧಿಕಾರ ಹಂಚಿಕೆ, ವಾಲ್ಮೀಕಿ ಮುಡಾ ಅಬಕಾರಿ ಹಗರಣ ಹೀಗೆ ಹಲವು ಸಮಸ್ಯೆಗಳ ನಡುವೆ 1000 ದಿನ ಪೂರ್ಣಗೊಂಡಿದೆ. 180 ಎಕರೆ ಜಾಗದಲ್ಲಿ ಬೃಹತ್ ರಾಜ್ಯ ಮಟ್ಟದ ಸಮಾವೇಶ ನಡೆಯುತ್ತಿದೆ. ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿ ಹಲವರು ಭಾಗಿಯಾಗಿದ್ದರು. 9 ಜಿಲ್ಲೆಗಳಿಂದ ಸಮಾವೇಶಕ್ಕೆ ಬರಲಿರುವ ಫಲಾನುಭವಿಗಳು. ಇದೇ ಸಮಾವೇಶದಲ್ಲಿ ಲಕ್ಷಕ್ಕೂ ಹೆಚ್ಚು ಜನರಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗಿತ್ತು. ಸಿಎಂ ನೇತೃತ್ವದಲ್ಲಿ 1.10 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನ ಪೂರೈಸಿದೆ. ಸಂಭ್ರಮಕ್ಕಾಗಿ ಫೆಬ್ರವರಿ 14, 2026ರಲ್ಲಿ ಹಾವೇರಿಯಲ್ಲಿ ಬೃಹತ್ ಸಮಾವೇಶ ನಡೆಯುತ್ತಿತ್ತು. ಈ ಸಮಾವೇಶದಲ್ಲಿ ಭೂ ಗ್ಯಾರಂಟಿ ಯೋಜನೆಯಲ್ಲಿ ಸುಮಾರು 1.10 ಲಕ್ಷ ಬಡ ಕುಟುಂಬಗಳಿಗೆ ಕಂಪ್ಯೂಟರೀಕೃತ ಹಕ್ಕುಪತ್ರಗಳನ್ನು ವಿತರಿಸಲಾಗ್ತಾ ಇತ್ತು. ವೇದಿಕೆಯಲ್ಲಿ ಸಿದ್ದು, ಡಿಕೆಶಿ ಅವರು ಸಮಾವೇಶದಲ್ಲಿ ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಸುಮಾರು 2 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಹಾವೇರಿಯ ಹಳೆ ಪಿಬಿ ರಸ್ತೆಯಲ್ಲಿ ಭವ್ಯ ವೇದಿಕೆ ಮತ್ತು ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಲಾಗಿತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರ 1000 ದಿನ ಪೂರೈಸಿರುವ ಹಿನ್ನೆಲೆ ಹಾವೇರಿಯಲ್ಲಿ ನಡೆಯಲಿರೋ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ, ಅಧಿಕಾರ ಹಂಚಿಕೆ, ವಾಲ್ಮೀಕಿ ಮುಡಾ ಅಬಕಾರಿ ಹಗರಣ ಹೀಗೆ ಹಲವು ಸಮಸ್ಯೆಗಳ ನಡುವೆ 1000 ದಿನ ಪೂರ್ಣಗೊಂಡಿದೆ. 180 ಎಕರೆ ಜಾಗದಲ್ಲಿ ಬೃಹತ್ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿ ಹಲವರು ಭಾಗಿಯಾಗಿದ್ದರು. 9 ಜಿಲ್ಲೆಗಳಿಂದ ಸಮಾವೇಶಕ್ಕೆ ಬರಲಿರುವ ಫಲಾನುಭವಿಗಳು. ಇದೇ ಸಮಾವೇಶದಲ್ಲಿ ಲಕ್ಷಕ್ಕೂ ಹೆಚ್ಚು ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಸಿಎಂ ನೇತೃತ್ವದಲ್ಲಿ 1.10 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಓಕೆ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿನೋದ್, ರಾಜ್ಯ ಕಾಂಗ್ರೆಸ್ ಸರ್ಕಾರ 1000 ದಿನ ಪೂರೈಸಿರುವ ಹಿನ್ನೆಲೆಯಲ್ಲಿ ಅಧಿಕಾರ ಹಂಚಿಕೆ, ವಾಲ್ಮೀಕಿ ಮುಡಾ ಅಬಕಾರಿ ಹಗರಣ ಹೀಗೆ ಹಲವು ಸಮಸ್ಯೆಗಳ ನಡುವೆ 1000 ದಿನ ಕಳೆದಿದೆ. ಇದ್ರ ಬಗ್ಗೆ ಏನನ್ಸುತ್ತೆ? ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿರ್ತಕ್ಕಂತ ಒಂದು ಸರ್ಕಾರದಲ್ಲಿ ಇದೀಗ 1000 ದಿನ ಅಂದ್ರೆ ನಿನ್ನೆಗೆ 1000 ದಿನ ಆಯ್ತು, ಇವತ್ತು 1001ನೇ ದಿನ. ಸೊ ಹಾಗಾಗಿ 1000 ದಿನ ಪೂರೈಸಿರ್ತಕ್ಕಂತ ಒಂದು ಏನು ಸಂಭ್ರಮಕ್ಕೆ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಒಂದು ಸಾಕ್ಷಿ ಆಗಲಿದೆ. ಇಲ್ಲಿ ಪ್ರಮುಖವಾಗಿ ಒಂದು ಏನು ಇಲಾಖಾ ಅಂದ್ರೆ ಪ್ರತಿ 5 ಗ್ಯಾರಂಟಿಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಜೊತೆಗೆ 6ನೇ ಗ್ಯಾರಂಟಿ ಅಂದ್ರೆ ಭೂ ಸಮರ್ಪಣಾ ಯೋಜನೆ, ಈ ಒಂದು ಯೋಜನೆ ಅಡಿಯಲ್ಲಿ ಇವತ್ತು ಸಮಾವೇಶವನ್ನ ಹಾವೇರಿಯಲ್ಲಿ ನಡೆಸಲಾಗ್ತಿದೆ. ಸಮಾವೇಶದಲ್ಲಿ ಸಚಿವರುಗಳು, ಶಾಸಕರು ಜೊತೆಗೆ ಇನ್ನೂ ಹಲವು ನಾಯಕರುಗಳು, ಕಾಂಗ್ರೆಸ್ ಮುಖಂಡರು ಇವತ್ತಿನ ಒಂದು ಸಮಾವೇಶದಲ್ಲಿ ಭಾಗಿಯಾಗಿರುವ ಜೊತೆಗೆ ಈ ಒಂದು ಸಮಾವೇಶ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮಾಡೋದು ಅನಿವಾರ್ಯವಾಗಿದೆ. ಯಾಕಂದ್ರೆ ಸಾಕಷ್ಟು ಕಾಂಪ್ಲಿಕೇಟ್ಗಳಿದಾವೆ, ಜೊತೆಗೆ ಹಗರಣಗಳು ಮತ್ತೆ ಅಧಿಕಾರ ಹಂಚಿಕೆ ಎಲ್ಲದರ ನಡುವೆ ಇವತ್ತು ಒಂದು ಹಾವೇರಿಯಲ್ಲಿ ಸಮಾವೇಶ ಮಾಡ್ತಿದ್ದಾರೆ. ಈ ಒಂದು ಸಮಾವೇಶದಲ್ಲಿ 1,10,000ಕ್ಕೂ ಹೆಚ್ಚು ಜನಗಳಿಗೆ ಒಂದು ಹಕ್ಕು ಪತ್ರ ವಿತರಣೆಯನ್ನು ಇಂದಿನ ಸಮಾವೇಶದಲ್ಲಿ ಮಾಡಲಾಗ್ತದೆ. ಜೊತೆಗೆ 9 ಜಿಲ್ಲೆಗಳು, ವಿಶೇಷವಾಗಿ ಒಂದು ಹಾವೇರಿ ಭಾಗದ 9 ಅಕ್ಕಪಕ್ಕ ಜಿಲ್ಲೆಗಳಿಂದ 1,10,000ಕ್ಕೂ ಹೆಚ್ಚು ಜನಗಳಿಗೆ ಈ ಒಂದು
ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತೆ. ಜೊತೆಗೆ ಇಂದಿನ ಸಭೆಯಲ್ಲಿ ಅಂದ್ರೆ ಇವತ್ತೇನ್ ಸಮಾವೇಶ ಆಗತ್ತೆ, ಸಮಾವೇಶಕ್ಕೆ ರಾಜ್ಯಾದ್ಯಂತ ಒಂದು ಜನರು ಬರುವ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಬರ್ತಿದ್ದಾರೆ, ಯಾಕಂದ್ರೆ ಕಾರ್ಯಕರ್ತರಿಗೂ ಮತ್ತೆ ಶಾಸಕರಿಗೂ ನಿಮ್ಮ ಜಿಲ್ಲೆಗಳಿಂದ, ನಿಮ್ಮ ತಾಲೂಕುಗಳಿಂದ, ನಿಮ್ಮ ಕ್ಷೇತ್ರಗಳಿಂದ ಕರೆದುಕೊಂಡು ಬನ್ನಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಮಾವೇಶ ನಡೆತಿರೋದು ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಒಂದು ಮನಸ್ಸಿಲ್ಲದ ಸಮಾವೇಶ ಇದೆ. ಯಾಕಂದ್ರೆ ಒಂದ್ ಕಡೆ ಅಧಿಕಾರ ಹಂಚಿಕೆ ವಿಚಾರ ಬಗ್ಗೆ, ಕುರ್ಚಿ ಕಿತ್ತಾಟ ಬಗ್ಗೆ ನಡೀತಿದೆ. ಜೊತೆಗೆ ನಿನ್ನೆನ ಒಂದು ಕೆಲವೊಂದಿಷ್ಟು ಘಟನೆಗಳ ಸಾಕ್ಷಿ ಇತ್ತು. ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಅಂದ್ರೆ ಅಕ್ಕಪಕ್ಕ ಕೂತ್ರು ಸಿಎಂ ಡಿ.ಸಿ ಮಾತಾಡಿರಲಿಲ್ಲ. ಹೀಗಾಗಿ ಇವತ್ತು ಒಂದು ವೈಮನಸ್ಸು, ಜೊತೆಗೆ ಅಧಿಕಾರ ಹಂಚಿಕೆ ಮತ್ತೆ ಬಣ ಬಡಿದಾಟ, ಈ ಎಲ್ಲದರ ಮಧ್ಯೆ ಒಂದು ಏನು ಒಟ್ಟಾಗಿದ್ದೀವಿ ಅನ್ನುವ ಒಂದು ಸಂಕೇತವನ್ನು ರಾಜ್ಯ ಜನತೆಗೆ ತೋರಿಸುವ ನಿಟ್ಟಿನಲ್ಲಿ, ಜೊತೆಗೆ ಅನಿವಾರ್ಯವಾಗಿ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೂ ಅಥವಾ ಒಂದು ಮಾಡ್ಲೇಬೇಕನ್ನುವ ಅನಿವಾರ್ಯತೆಗೂ ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಮಾವೇಶ ಮಾಡ್ತಿದ್ದಾರೆ. ಸೊ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಎಲ್ಲಾ ವಿಚಾರಗಳನ್ನ, ಯಾಕಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡ್ತೇವೆ, ಮತ್ತೆ ಹಗರಣಗಳಾಗ್ತಿದೆ ಅಂತ ಆರೋಪಗಳನ್ನ ಮಾಡ್ತೇವೆ. ಸೊ ಎಲ್ಲದರ ಮಧ್ಯೆ ಒಂದು ರಾಜ್ಯ ಸರ್ಕಾರ 1000 ದಿನ ಪೂರೈಸಿದ್ದು ಇದಕ್ಕೂ ಒಂದು ರಾಜ್ಯ ಸರ್ಕಾರಕ್ಕೆ ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಖುಷಿಯ ಸಂಗತಿ ಹೊರತು ವಿರೋಧ ಪಕ್ಷಗಳಿಗಾಗ್ಲಿ ಮತ್ತೆ ರಾಜ್ಯದ ಜನತೆಗಾಗ್ಲಿ, ವಿಶೇಷವಾಗಿ ಮಧ್ಯಮ ವರ್ಗದ ಜನತೆಗೆ ಇದು ಏನು ಖುಷಿ ಒಂದು ಸಂಭ್ರಮದ ಅಲ್ವೇ ಅಲ್ಲ. ಯಾಕಂದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಮೆಟ್ರೋ ದರ ಏರಿಕೆ ಆಗ್ತಿದೆ, ಜೊತೆಗೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಏರಿಕೆ ಆಗಿದೆ, ಮತ್ತೆ ಹಾಲು ದರ ಏರಿಕೆ ಆಗಿದೆ, ಮತ್ತೆ ಬಸ್ಗಳ ದರ ಏರಿಕೆ. ಸೊ ಹೀಗೆ ಎಲ್ಲಾ ದರ ಏರಿಕೆ ಮಾಡಿ ಈ ಎಲ್ಲದರ ದರ ಅದರ ಎಫೆಕ್ಟ್ ನೇರ ರಾಜ್ಯದ ಜನತೆ ಮೇಲೆ ಬಂದಿದೆ. ಸೊ ಹಾಗಾಗಿ ರಾಜ್ಯದ ಜನತೆಗೆ ಇದು ಏನು ಸಂಭ್ರಮ ಸಮಯ ಅಲ್ಲ, ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಭ್ರಮದ ಸಮಯ ಹೊರತು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನಗಳಿಗೆ ಇದು ಸಂಭ್ರಮ ಅಲ್ವೇ ಇಲ್ಲ. ಯಾಕಂದ್ರೆ ಹೊರಮನಸ್ಸಿಂದ ತೋರಿಸ್ಕೊಳ್ಳೋದಕ್ಕೆ ಇವತ್ತಿನ ಸಮಾವೇಶದಲ್ಲಿ ಹಲವು ಸಚಿವರುಗಳು ಮತ್ತೆ ಶಾಸಕರುಗಳು ಭಾಗಿಯಾಗ್ತಿದ್ದಾರೆ. ಸುಪ್ರೀತಾ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.